ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾನಿವತ್ತು ಮೌಲ್ಯ ಮತ್ತು ಆರೋಗ್ಯ ಶಿಕ್ಷಣ ಏನಿದೆ ಅದರ ಅಧ್ಯಾಯ 3 ಇವತ್ತು ಮಾಡ್ತಾ ಇದ್ದೇನೆ. ಈಗಾಗಲೇ ನಾವು ಇಂದಿನ ಕ್ಲಾಸಲ್ಲಿ ಅಧ್ಯಾಯ 1 ಮತ್ತು ಅಧ್ಯಾಯ 2 ಬಗ್ಗೆ ಕ್ಲಿಯರ್ ಆಗಿ ನೋಡಿದ್ದೇವೆ. ಸ್ನೇಹಿತರೆ, ಈ ವಿಡಿಯೋ ಯಾರಿಗೆಲ್ಲ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟಿದ್ದೀನಿ. PSTR ಇರಬಹುದು, GPSTR ಇರಬಹುದು, HSTR ಇರಬಹುದು. ಟೀಚರ್ಸ್ ಹುದ್ದೆಗಳಿಗೆ, ಯಾವುದೇ ಟೀಚರ್ಸ್ ಹುದ್ದೆಗಳಿಗೆ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಅತ್ಯಂತ ಅವಶ್ಯಕ. ಸೊ ಆ ಕಾರಣದಿಂದ ನಾನು ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣವನ್ನ ತರ್ತಾ ಇದ್ದೀನಿ. ಸ್ನೇಹಿತರೆ, ಇದು ಅಧ್ಯಾಯ 3. ಈಗಾಗಲೇ ನಿಮ್ಗೆ ಹೇಳಿದಂತೆ ಮೊದಲ ಚಾಪ್ಟರ್ ಹಾಗೂ 2ನೇ ಚಾಪ್ಟರ್ ಅನ್ನ ಈ ಇಂದಿನ ಕ್ಲಾಸ್ಗಳಲ್ಲಿ ಮುಗಿಸಿದ್ದೇವೆ. ಒಂದ್ ವೇಳೆ ನೋಡಿಲ್ಲ ಅಂದ್ರೆ ನೋಡಿ ಅಂತ ಹೇಳ್ತಾ 3ನೇ ಅಧ್ಯಾಯಕ್ಕೆ ಕಾಲಿಡೋಣ. ಆರೋಗ್ಯಕರ ಜೀವನಕ್ಕೆ ಆಹಾರ. ಸ್ನೇಹಿತರೆ, ನಮ್ಮೆಲ್ಲರಿಗೂ ಆರೋಗ್ಯಕರ ಜೀವನ ನಡೆಸಬೇಕು ಎಂದರೆ ಉತ್ತಮ ಆಹಾರ ಅತ್ಯಂತ ಅವಶ್ಯಕ. ಉತ್ತಮ ಆಹಾರ ಅಂದ್ರೆ ಸಮತೋಲನ ಆಹಾರ ಅತ್ಯಂತ ಅವಶ್ಯಕ. ಒಬ್ಬ ವ್ಯಕ್ತಿ ಒಂದು ದಿನದಲ್ಲಿ ಸೇವಿಸುವ ವಿವಿಧ ರೀತಿಯ ಆಹಾರ ಪದಾರ್ಥಗಳ ಒಟ್ಟು ಮೊತ್ತವಾದ ಆಹಾರ ಕ್ರಮವನ್ನ ಡಯಟ್ ಅಂತ ಹೇಳ್ತೀವಿ. ನೀವೆಲ್ಲರೂ ಗಮನಿಸಬಹುದು. ನಾನು ಡಯಟ್ ಅಲ್ಲಿ ಇದ್ದೀನಿ, ನಾನು ಟೀ ಕುಡಿಯಲ್ಲ, ಶುಗರ್ ತಿನ್ನಲ್ಲ, ಶುಗರ್ ಕಟ್ ಮಾಡಿದ್ದೀನಿ ಅಂತ. ಡಯಟ್ ಮೀನ್ಸ್ ಅಂದ್ರೆ ನೀವು ಊಟ ಮಾಡ್ದಲೇ ಇರುವಂತದ್ದು ಡಯಟ್ ಅಲ್ಲ. ಅತಿಯಾಗಿ ಊಟ ಮಾಡೋದು ಡಯಟ್ ಅಲ್ಲ. ಡಯಟ್ ಅಂದ್ರೆ ಒಂದು ಕ್ರಮ. ಅಂದ್ರೆ ಒಬ್ಬ ವ್ಯಕ್ತಿಗೆ ಎಷ್ಟು ಪ್ರೋಟೀನ್ ಬೇಕು, ಎಷ್ಟು ಕಾರ್ಬೋಹೈಡ್ರೇಟ್ ಬೇಕು ಅಷ್ಟು ಮಾತ್ರ ತಿನ್ಬೇಕು. ಓವರ್ ಆಗಿ ತಿಂದೆ ಇರುವಂತದ್ದನ್ನು ನಾವು ಡಯಟ್ ಅಂತ ಕರಿತೀವಿ. ಇನ್ನು ಆಹಾರದ ಅವಶ್ಯಕತೆಗಳು. ಸ್ನೇಹಿತರೆ, ಇದು ಕೂಡ ಅಂದ್ರೆ ಅಲ್ಲಿ ನಮ್ಮ ಸಬ್ಜೆಕ್ಟ್ ಅಲ್ಲಿ ಇರುವಂತದ್ದು ಆಹಾರದ ಅವಶ್ಯಕತೆ. ಆಹಾರ ಏನಕ್ಕೆ ಅವಶ್ಯಕತೆ ಅನ್ನೋದನ್ನ ನೋಡೋಣ. ಸ್ನೇಹಿತರೆ, ಆಹಾರವು ಜೀವಿಗಳ ಮೂಲಭೂತ ಅಗತ್ಯಗಳಲ್ಲಿ ಒಂದಾಗಿದೆ. ದೇಹದ ಬೆಳವಣಿಗೆ, ಆರೋಗ್ಯ, ಶಕ್ತಿ ನಿರೋಧಕ ಶಕ್ತಿಯನ್ನು ಕಾಪಾಡಿಕೊಳ್ಳಲು ಸಮತೋಲನ ಆಹಾರ ಬೇಕು. ಇನ್ನು ಸಮತೋಲನ ಆಹಾರ ಅಂದ್ರೇನು, ನಮ್ಮ ಆಹಾರದಿಂದ ಏನೆಲ್ಲ ಉಪಯೋಗ ನೋಡ್ಕೊಂಡ್ ಬಂದ್ಬಿಡೋಣ. ಆಹಾರ ತಿನ್ನೋದ್ರಿಂದ ನಮಗೆ ಶಕ್ತಿಯನ್ನ ನೀಡುತ್ತದೆ, ಅಂದ್ರೆ ಶಕ್ತಿ ಒದಗಿಸಲು, ದೈನಂದಿನ ಕೆಲಸಗಳನ್ನ ಮಾಡಲು ಅಗತ್ಯವಾದ ಶಕ್ತಿಯನ್ನ ಆಹಾರ ನಮಗೆ ಒದಗಿಸುತ್ತದೆ. ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬುಗಳು ಪ್ರಮುಖ ಶಕ್ತಿಯ ಮೂಲಗಳಾಗಿವೆ. ಇವು ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬು ಎಲ್ಲಿ ಸಿಗುತ್ತೆ ಅಂದ್ರೆ ಅಕ್ಕಿ, ರಾಗಿ, ಜೋಳ, ಗೋಧಿ. ಇನ್ನು ಕೇವಲ ಶಕ್ತಿಯನ್ನಷ್ಟೇ ಅಲ್ಲ, ದೇಹದ ಬೆಳವಣಿಗೆಗೂ ಕೂಡ ಆಹಾರ ಅವಶ್ಯಕ. ಮಕ್ಕಳ ಮತ್ತು ಯುವಕರ ದೈಹಿಕ ಬೆಳವಣಿಗೆಗೆ ಪ್ರೋಟೀನ್ ಅಂದ್ರೆ ಆಹಾರ ಅಗತ್ಯ. ಪ್ರೋಟೀನ್ಗಳು ಹೊಸ ಜೀವಕೋಶಗಳ ನಿರ್ಮಾಣಕ್ಕೆ ಸಹಾಯ ಮಾಡುತ್ತವೆ. ಸೊ ಪ್ರೋಟೀನ್ ಎಲ್ಲ ಸಿಗುತ್ತೆ ಅಂದ್ರೆ ಎಷ್ಟು ಹಾಲು, ಮೊಟ್ಟೆ, ಬೇಳೆಕಾಳು, ಮೀನು, ಮಾಂಸ ಇಲ್ಲಿ ಸಿಗುವಂತದ್ದು. ಒಂದು ಏನ್ ಮಾಡುತ್ತೆ, ಶಕ್ತಿಯನ್ನು ಒದಗಿಸುತ್ತೆ, ಮತ್ತೊಂದು ದೇಹದ ಬೆಳವಣಿಗೆಯನ್ನ ಹೆಚ್ಚಿಸುತ್ತೆ. ಇನ್ನು ದೇಹದ ಅಂಗಾಂಶಗಳ ದುರಸ್ತಿ ಅಂದ್ರೆ ಅಂಗಾಂಶಗಳ ಸರಿ, ಈಗ ಗಾಯಗೊಂಡ ಅಥವಾ ಹಾನಿಗೊಳಗಾದ ಅಂಗಾಂಶಗಳನ್ನ ಸರಿಪಡಿಸಲು ಸಹಾಯ ಮಾಡುತ್ತದೆ. ಸಹಾಯ ಮಾಡುತ್ತೆ ಸರಿಪಡಿಸಲು. ಇಲ್ಲಿ ಕೂಡ ಪ್ರೋಟೀನ್ ಈ ಕಾರ್ಯದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಇನ್ನು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಲು ವಿಟಮಿನ್ಗಳು, ಖನಿಜಾಂಶಗಳು ದೇಹ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತವೆ. ವಿಟಮಿನ್ ಯಾವುದ್ರಲ್ಲಿ ಸಿಗುತ್ತೆ ಅಂದ್ರೆ ಕಿತ್ತಳೆ, ನಿಂಬೆ, ಸೊಪ್ಪು, ಕ್ಯಾರೆಟ್ ಇವೆಲ್ಲವನ್ನ ತಿಂದ್ರೆ ನಿಮ್ಗೆ ಆರೋಗ್ಯ ಉತ್ತಮವಾಗಿ ಇರುವಂತದ್ದು. ಇನ್ನು ದೇಹದ ಕ್ರಿಯೆಗಳನ್ನ ನಿಯಂತ್ರಿಸಲು, ದೇಹದ ಕ್ರಿಯೆಗಳಲ್ಲಿ ನೋಡಿ, ಜೀವಸತ್ವಗಳು, ಖನಿಜಾಂಶಗಳು, ನೀರು ದೇಹದ ವಿವಿಧ ಕ್ರಿಯೆಗಳನ್ನ ಸಮತೋಲನದಲ್ಲಿ ಇಡುತ್ತೆ. ಒಬ್ಬ ವ್ಯಕ್ತಿ 3 ರಿಂದ 4 ಲೀಟರ್ ಪ್ರತಿದಿನ ನೀರು ಕುಡಿಲೇಬೇಕು. ಯಾಕಂದ್ರೆ ಅವನ ದೇಹವನ್ನ ಸಮತೋಲನದಲ್ಲಿ ಇಡಬೇಕು ಅಂದ್ರೆ. ನೀರಷ್ಟೇ ಅಲ್ಲ, ಆಹಾರನೂ ಕೂಡ ಅಷ್ಟೇ. ನರಮಂಡಲ, ಹೃದಯ, ಸ್ನಾಯು ಕಾರ್ಯಗಳನ್ನು ಸುಗಮಗೊಳಿಸಲು ಇದು ನೆರವಾಗುತ್ತದೆ. ದೇಹದ ಉಷ್ಣತೆಯನ್ನ ಕಾಪಾಡಲು ಕೂಡ ಆಹಾರ ಅವಶ್ಯಕ. ಆಹಾರದಿಂದ ದೊರೆಯುವ ಶಕ್ತಿಯು ದೇಹದ ಉಷ್ಣತೆಯನ್ನ ಕಾಪಾಡುತ್ತದೆ. ಮಾನಸಿಕ ಆರೋಗ್ಯ. ಹೌದು, ಪೌಷ್ಟಿಕ ಆಹಾರವು ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿ ಏಕಾಗ್ರತೆ ಮತ್ತು ನೆನಪಿನ ಶಕ್ತಿಯನ್ನ ಸುಧಾರಿಸುತ್ತದೆ. ಸಮತೋಲನ ಆಹಾರವು ಒತ್ತಡವನ್ನ ಕಡಿಮೆ ಮಾಡಲು ಸಹಕಾರಿಯಾಗಿರುತ್ತೆ. ಇನ್ನು ಆರೋಗ್ಯಕರ ಜೀವನ. ಸ್ನೇಹಿತರೆ, ಆರೋಗ್ಯಕರ ಜೀವನಕ್ಕೆ ಸಮತೋಲನ ಆಹಾರ. ಓಕೆ, ಸಮತೋಲನ ಆಹಾರ ಸೇವನೆಯಿಂದ ಮಧುಮೇಹ, ಹೃದಯ ರೋಗ, ರಕ್ತದೊತ್ತಡ, ಸ್ಥೂಲಕಾಯ ಮುಂತಾದ ಜೀವನ ಶೈಲಿಯ ರೋಗಗಳ ಅಡಿಪಾಯ ನಾವು ತಡೆಯಬಹುದು.
ಒಂದ್ ವೇಳೆ ಸಮತೋಲನ ಆಹಾರ ತಿನ್ಲಿಲ್ಲ ಅಂದ್ರೆ ಇವೆಲ್ಲವೂ ಬರುತ್ತೆ. ಯಾವುದು? ಮಧುಮೇಹ ಬರುತ್ತೆ, ಹೃದಯ ರೋಗ ಬರುತ್ತೆ, ರಕ್ತದೊತ್ತಡ ಬರುತ್ತೆ, ಸ್ಥೂಲಕಾಯ ಕೂಡ ಬರುತ್ತದೆ. ನೀವು ತಿನ್ನೋದ್ರಿಂದ ಅದು ಕಡಿಮೆ ಆಗುತ್ತೆ. ಇನ್ನು ಸಮತೋಲನ ಆಹಾರ ಅಂದ್ರೇನು? ಅದರಲ್ಲಿ ಯಾವೆಲ್ಲ ಅಂಶಗಳಿರ್ಬೇಕು? ಸ್ನೇಹಿತರೆ, ಕಾರ್ಬೋಹೈಡ್ರೇಟ್ ಇವು ಶಕ್ತಿಯನ್ನು ನೀಡುತ್ತೆ, ಇದು ಇರಬೇಕು. ಪ್ರೋಟೀನ್ ಬೆಳವಣಿಗೆ ಮತ್ತು ಅಂಗಾಂಶ ದುರಸ್ತಿಗೆ. ಕೊಬ್ಬುಗಳು ಶಕ್ತಿ ಸಂಗ್ರಹ ಹಾಗೂ ದೇಹದ ಉಷ್ಣತೆ ಕಾಪಾಡಲು. ವಿಟಮಿನ್ಗಳು ರೋಗ ನಿರೋಧಕ ಶಕ್ತಿ ಮತ್ತು ದೇಹದ ನಿಯಂತ್ರಣ. ಖನಿಜಾಂಶಗಳು ಮೂಳೆ, ಹಲ್ಲು, ರಕ್ತ ನಿರ್ಮಾಣ. ಖನಿಜಾಂಶಗಳು. ನೀರು ಜೀರ್ಣಕ್ರಿಯೆ, ರಕ್ತ ಸಂಚಾರ, ದೇಹದ ತಾಪಮಾನ ನಿಯಂತ್ರಣ. ನಾರಿನ ಅಂಶ ಉತ್ತಮ ಜೀರ್ಣಕ್ರಿಯೆ ಮತ್ತು ಮಲಬದ್ಧತೆಯನ್ನು ತಡೆಯುತ್ತೆ. ಅಂದ್ರೆ ನೋಡಿ, ಕಾರ್ಬೋಹೈಡ್ರೇಟ್ ಅಂದ್ರೆ ಶಕ್ತಿಯನ್ನ ನೀಡುತ್ತೆ, ಪ್ರೋಟೀನ್ ಅಂದ್ರೆ ಬೆಳವಣಿಗೆ ಮತ್ತು ಅಂಗಾಂಶ ದುರಸ್ತಿ, ಕೊಬ್ಬು ಶಕ್ತಿ ಸಂಗ್ರಹ ಮತ್ತು ದೇಹದ ಉಷ್ಣತೆ, ವಿಟಮಿನ್ ರೋಗ ನಿರೋಧಕ ಶಕ್ತಿ, ದೇಹದ ನಿಯಂತ್ರಣ, ಖನಿಜಾಂಶಗಳು ಮೂಳೆ, ಹಲ್ಲು, ರಕ್ತ ನಿರ್ಮಾಣ, ನೀರು ಜೀರ್ಣಕ್ರಿಯೆ, ರಕ್ತ ಸಂಚಾರ ಮತ್ತು ದೇಹದ ತಾಪಮಾನ ನಿಯಂತ್ರಣ, ನಾರಿನಾಂಶ ಉತ್ತಮ ಜೀರ್ಣಕ್ರಿಯತೆ ಮತ್ತು ಮಲಬದ್ಧತೆ ತಡೆಯುತ್ತೆ. ಇನ್ನು ಪರೀಕ್ಷಾ ದೃಷ್ಟಿಯಿಂದ ಮುಖ್ಯಾಂಶಗಳನ್ನು ನಾವು ನೋಡೋದಾದ್ರೆ, ಆಹಾರ ಏನೆಲ್ಲ ಮಾಡುತ್ತೆ? ಶಕ್ತಿ, ದೇಹದ ಬೆಳವಣಿಗೆ, ದುರಸ್ತಿ, ದೇಹದ ರಕ್ಷಣೆಯನ್ನು ಮಾಡುತ್ತೆ. ಸಮತೋಲನ ಆಹಾರ ಎಂದರೆ ದೇಹಕ್ಕೆ ಅಗತ್ಯವಿರುವ ಎಲ್ಲಾ ಪೋಷಕಾಂಶಗಳನ್ನ ಸರಿಯಾದ ಪ್ರಮಾಣದಲ್ಲಿ ಒದಗಿಸುವುದೇ ಆಹಾರವೇ ಸಮತೋಲನ ಆಹಾರ. ಪ್ರಮುಖ ಪೋಷಕಾಂಶಗಳು ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಕೊಬ್ಬು, ವಿಟಮಿನ್ಗಳು, ಖನಿಜಾಂಶಗಳು, ನೀರು ಮತ್ತು ನಾರಿನ ಅಂಶಗಳು. ಇನ್ನು ಅಪೌಷ್ಟಿಕತೆ ಮತ್ತು ತಿನ್ನುವ ಅಸ್ವಸ್ಥತೆಗಳು. ಅಪೌಷ್ಟಿಕತೆ ಎಂದರೆ ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳು, ಫಾರ್ ಎಕ್ಸಾಂಪಲ್ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಕೊಬ್ಬು, ವಿಟಮಿನ್ಗಳು, ಖನಿಜಾಂಶಗಳು ಮತ್ತು ನೀರು ಸರಿಯಾದ ಪ್ರಮಾಣದಲ್ಲಿ ದೊರೆಯದಿದ್ದರೆ ಅತಿಯಾಗಿ ದೊರೆತ ಸ್ಥಿತಿಯನ್ನು ನಾವು ಅಪೌಷ್ಟಿಕತೆ ಅಂತೀವಿ. ಒಂದ್ ವೇಳೆ ಏನು ನಮಗೆ ಬೇಕಿರುವಂತಹ ಖನಿಜಗಳಿರಬಹುದು, ಕಾರ್ಬೋಹೈಡ್ರೇಟ್ ಇರ್ಬೋದು, ಸಿಗ್ಲಿಲ್ಲ ಅಂದ್ರೆ, ಒಂದ್ ವೇಳೆ ಅತಿಯಾಗಿ ಸಿಕ್ಕರೆ ಅದನ್ನ ಅಪೌಷ್ಟಿಕತೆ ಅಂತ ಕರಿತೀವಿ. ಅಪೌಷ್ಟಿಕತೆಯಲ್ಲಿ 2 ವಿಧಗಳನ್ನ ನಾವು ನೋಡ್ಬೋದು. ಒಂದು ಅಪೌಷ್ಟಿಕತ ಆಹಾರ ಅಂದ್ರೆ ಅಗತ್ಯಕ್ಕಿಂತ ಕಡಿಮೆ ಪೋಷಕಾಂಶಗಳು ಸೇವನೆ ಮಾಡುವುದನ್ನ ಅಪೌಷ್ಟಿಕತೆ ಅಂತೀವಿ. ಇನ್ನೊಂದು ಅಧಿಕ ಅಪೌಷ್ಟಿಕತೆ ಅಂದ್ರೆ ಓವರ್ ನ್ಯೂಟ್ರಿಷನ್ಸ್, ಅಗತ್ಯಕ್ಕಿಂತ ಹೆಚ್ಚು ಕ್ಯಾಲೋರಿ ಅಥವಾ ಕೊಬ್ಬಿನ ಸೇವನೆ ಮಾಡುವಂಥದ್ದು. ಅಪೌಷ್ಟಿಕತೆಗೆ ಕಾರಣಗಳು: ಸಮತೋಲನ ಆಹಾರದ ಕೊರತೆ, ಬಡತನ, ಆಹಾರದ ಅಭಾವ, ಸೋಂಕುಜನ್ಯ ರೋಗಗಳು, ಜೀರ್ಣಕ್ರಿಯೆಯ ಸಮಸ್ಯೆಗಳು, ಅಜ್ಞಾನ, ತಪ್ಪಾದ ಆಹಾರ ಪದ್ಧತಿಗಳು, ಸ್ವಚ್ಛತೆಯ ಕೊರತೆ, ಗರ್ಭಿಣಿಯರಲ್ಲಿ ಸರಿಯಾದ ಪೌಷ್ಟಿಕಾಂಶದ ಕೊರತೆ. ಇವೆಲ್ಲವೂ ಕೂಡ ನಮ್ಮ ಅಪೌಷ್ಟಿಕತೆಗೆ ಕಾರಣ ಆಗುತ್ತೆ. ಇನ್ನು ಅಪೌಷ್ಟಿಕತೆಯ ಲಕ್ಷಣಗಳು: ದೇಹದ ತೂಕ ಕಡಿಮೆಯಾಗುವುದು, ಬೆಳವಣಿಗೆ ಕುಂಠಿತವಾಗುವಂಥದ್ದು, ದೌರ್ಬಲ್ಯ, ಆಯಾಸ, ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುವಂಥದ್ದು, ಚರ್ಮ ಒಣಗುವುದು, ಕೂದಲು ಉದುರುವುದು, ರಕ್ತಹೀನತೆ, ಅನಿಮಿಯಾ ಉಂಟಾಗುವಂಥದ್ದು, ಮಕ್ಕಳಲ್ಲಿ ಕಲಿಕೆ ಮತ್ತು ನೆನಪಿನ ಶಕ್ತಿ ಉಂಟಾಗುವಂಥದ್ದು. ಅಪೌಷ್ಟಿಕತೆಯಿಂದ ಉಂಟಾಗುವಂತಹ ಸಮಸ್ಯೆಗಳು: ರೋಗಗಳಿಗೆ ಸುಲಭವಾಗಿ ತುತ್ತಾಗುವುದು, ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಕುಂಠಿತವಾಗುವಂಥದ್ದು, ಶೈಕ್ಷಣಿಕ ಸಾಧನೆ ಕಡಿಮೆಯಾಗುವಂಥದ್ದು, ಗರ್ಭಿಣಿಯರಲ್ಲಿ ತಾಯಿ ಮತ್ತು ಮಗುವಿನ ಆರೋಗ್ಯದ ಸಮಸ್ಯೆಗಳು. ಇನ್ನು ಅಪೌಷ್ಟಿಕತೆಯನ್ನ ಹೇಗೆ ತಡಿಬಹುದು ಅಂತ ನೋಡಿದ್ರೆ, ಬೆಸ್ಟ್ ಅಂದ್ರೆ ಸಮತೋಲನ ಆಹಾರ ಸೇವನೆ, ಹಣ್ಣು, ತರಕಾರಿ, ಹಾಲು, ಮೊಟ್ಟೆ, ಬೇಳೆ, ಧಾನ್ಯಗಳ ಸೇವನೆ, ಶುದ್ಧ ನೀರು, ಸ್ವಚ್ಛತೆ ಪಾಲನೆ, ಮಕ್ಕಳಿಗೆ ಹಾಲು ನೀಡುವಂಥದ್ದು, ನಿಯಮಿತ ಆರೋಗ್ಯ ತಪಾಸಣೆ. ಕಬ್ಬಿಣ, ವಿಟಮಿನ್ ಎ, ಅಯೋಡಿನ್ ಮುಂತಾದ ಪೂರಕ ಆಹಾರಗಳ ಸೇವನೆ ಮಾಡಬೇಕಾಗುತ್ತೆ. ಇನ್ನು ತಿನ್ನುವ ಅಸ್ವಸ್ಥತೆಗಳು ಅಥವಾ ಈಟಿಂಗ್ ಡಿಸಾರ್ಡರ್ಸ್, ಇದರಿಂದ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ತಿನ್ನುವ ಅಸ್ವಸ್ಥತೆಗಳು ಎಂದರೆ ಆಹಾರದ ಬಗ್ಗೆ ಅಸಹಜ ಚಿಂತನೆ, ವರ್ತನೆಯಿಂದ ಉಂಟಾಗುವ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಸಮಸ್ಯೆಗಳು. ಪ್ರಮುಖ ವಿಧಗಳು: ಅನೋರೆಕ್ಸಿಯಾ ನರ್ವೋಸಾ. ಅಂದ್ರೆ ಸ್ನೇಹಿತರೆ, ದಪ್ಪವಾಗುವ ಭಯದಿಂದ ತುಂಬಾ ಕಡಿಮೆ ಆಹಾರ ಸೇವಿಸುವಂಥದ್ದು. ನಾನು ಈಗ ದಪ್ಪ ಆಗ್ಬಿಡ್ತೀನಪ್ಪ ಅನ್ನುವಂಥ ಕಾರಣ ಊಟನೇ ತಿಂದೇ ಇರುವಂಥದ್ದು. ಇದನ್ನ ಅನೋರೆಕ್ಸಿಯಾ ನರ್ವೋಸಾ ಅಂತ ಕರೀತಾರೆ. ಲಕ್ಷಣಗಳು: ಅತಿಯಾಗಿ ತೂಕ ಇಳಿಸುವುದು, ಆಹಾರ ಸೇವಿಸಲು ನಿರಾಕರಿಸುವುದು,
ಕನ್ನಡಿಯಲ್ಲಿ ತಾನು ದಪ್ಪ ಎಂದು ಭಾವಿಸುವುದು ದೌರ್ಬಲ್ಯ, ಮಹಿಳೆಯರಲ್ಲಿ ಋತುಚಕ್ರ ವ್ಯತ್ಯಯ. ಇನ್ನು ಬುಲಿಮಿಯಾ ನರ್ವೋಸಾ ಅಂತ ಏನಿದೆ, ನರ್ವೋಸಾ ಅಂತ, ಇದು ಒಂದೇ ಬಾರಿ ಹೆಚ್ಚು ಆಹಾರ ಸೇವಿಸಿ ನಂತರ ವಾಂತಿ ಮಾಡುವುದು ಅಥವಾ ಔಷಧಿಗಳ ಮೂಲಕ ಆಹಾರವನ್ನು ಹೊರಹಾಕಲು ಪ್ರಯತ್ನಿಸುವುದು. ಅಂದ್ರೆ ಚೆನ್ನಾಗಿ ತಿಂದ್ಬಿಡೋದು, ಆಮೇಲೆ ಅದನ್ನ ವಾಪಸ್ ವಾಮಿಟ್ ಆ ತರ ಮಾಡ್ಕೊಂಡು ಮಾಡುವಂಥದ್ದು. ಇದರ ಲಕ್ಷಣಗಳೇನಪ್ಪಾ ಅಂದ್ರೆ ಅತಿಯಾಗಿ ತಿನ್ನುವಂಥದ್ದು, ತೂಕದ ಬಗ್ಗೆ ಅತಿಯಾದ ಕಾಳಜಿ, ಪದೇ ಪದೇ ವಾಂತಿ ಮಾಡುವುದು, ಹಲ್ಲುಗಳ ಹಾನಿ, ನಿರ್ಜಲೀಕರಣ. ಇನ್ನು ಬಿಂಜ್ ಈಟಿಂಗ್ ಡಿಸಾರ್ಡರ್, ನಿಯಂತ್ರಣವಿಲ್ಲದೆ ಅತಿಯಾಗಿ ಆಹಾರ ಸೇವಿಸುವುದು ನಂತರ ವಾಂತಿ ಮಾಡೋದು. ಅಂದ್ರೆ ಈಗ ಬಿಂಜ್ ಈಟಿಂಗ್ ಡಿಸಾರ್ಡರ್ ಅಂದ್ರೆ ಒಂದ್ಸರಿ ತಿನ್ನೋದು ಬಿರಿಯಾನಿ ಚೆನ್ನಾಗಿದೆ ಅಂತ, ಆಮೇಲೆ ಮತ್ತೆ ತಿನ್ಬೇಕು ಅನ್ಸುತ್ತೆ, ಮತ್ತೆ ವಾಮಿಟ್ ಮಾಡೋದು, ಮತ್ತೆ ಹೋಗಿ ತಿನ್ನೋದು, ಈ ರೀತಿ ಸಿಕ್ಕಿದೆಲ್ಲ ತಿನ್ನುವಂಥದ್ನ ಬಿಂಜ್ ಈಟಿಂಗ್ ಡಿಸಾರ್ಡರ್ ಅಂತೀವಿ. ಬುಲಿಮಿಯಾ ಅಂದ್ರೆ ಅತಿಯಾಗಿ ತಿನ್ನುವಂಥದ್ದು. ಇನ್ನೊಂದು ಆರೋನಾ ನರ್ವೋಸಾ ಅಂದ್ರೆ ತಿಂದೇ ಇರುವಂಥದ್ದು. ಓಕೆ, ಇದರ ಲಕ್ಷಣ ನೋಡೋಣ. ಕಡಿಮೆ ಸಮಯದಲ್ಲಿ ಹೆಚ್ಚು ಆಹಾರ ಸೇವನೆ, ತಪ್ಪಿತಸ್ಥ ಭಾವನೆ, ಸ್ಥೂಲಕಾಯ, ಮಧುಮೇಹ, ಹೃದಯ ರೋಗದ ಅಪಾಯಗಳು ಹೆಚ್ಚಾಗುವಂಥದ್ದು. ಇನ್ನು ತಿನ್ನುವ ಅಸ್ವಸ್ಥತೆಗೆ ಕಾರಣಗಳು ಏನಂದ್ರೆ ಮಾನಸಿಕ ಒತ್ತಡ, ಖಿನ್ನತೆ, ಆತಂಕ, ದೇಹದ ಆಕಾರದ ಬಗ್ಗೆ ಅತಿಯಾದ ಕಾಳಜಿ, ಸಾಮಾಜಿಕ ಜಾಲತಾಣಗಳ ಪ್ರಭಾವ, ಕುಟುಂಬದ ಒತ್ತಡ, ಆನುವಂಶಿಕ ಕಾರಣಗಳು ಇರಬಹುದು. ತಿನ್ನುವ ಅಸ್ವಸ್ಥತೆಯ ಪರಿಣಾಮ ಅಂದ್ರೆ ಅಪೌಷ್ಟಿಕತೆ, ರಕ್ತಹೀನತೆ, ಹೃದಯ ತೊಂದರೆಗಳು, ಮೂಳೆ ದುರ್ಬಲತೆ, ಜೀರ್ಣಕ್ರಿಯೆಗಳ ಸಮಸ್ಯೆಗಳು, ಮಾನಸಿಕ ಆರೋಗ್ಯ ಹದಗೆಡುವುದು, ಗಂಭೀರ ಸಂದರ್ಭದಲ್ಲಿ ಜೀವಕ್ಕೆ ಅಪಾಯ. ತಡೆಗಟ್ಟುವ ಕ್ರಮಗಳು ಏನಪ್ಪಾ ಅಂದ್ರೆ ಸಮತೋಲನ ಆಹಾರ ಸೇವನೆ, ನಿಯಮಿತ ವ್ಯಾಯಾಮ, ದೇಹದ ಬಗ್ಗೆ ಸಕಾರಾತ್ಮಕ ದೃಷ್ಟಿಕೋನ ಬೆಳೆಸಿಕೊಳ್ಳುವಂಥದ್ದು, ಮಾನಸಿಕ ಒತ್ತಡ ನಿಯಂತ್ರಿಸುವಂಥದ್ದು, ಕುಟುಂಬದ ಸ್ನೇಹಿತರ ಬೆಂಬಲ, ಅಗತ್ಯವಿದ್ದರೆ ಮನೋವೈದ್ಯರು ಅಥವಾ ಪೌಷ್ಟಿಕ ತಜ್ಞರ ಸಲಹೆ ಪಡೆಯುವುದು. ಇನ್ನು ಅಪೌಷ್ಟಿಕತೆಯಿಂದ ಬರುವ ಲಕ್ಷಣಗಳು, ರೋಗಗಳು ಯಾವುವು ಅಂತ ನೋಡೋಣ, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರೋಟೀನ್ ಕೊರತೆಯಿಂದ ಬರುವಂಥದ್ದು ಅಂದ್ರೆ ಮರಾಸ್ಮಸ್ ಅಂದ್ರೆ 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಲ್ಲಿ ಇದು ಹೆಚ್ಚಾಗಿ ಕಂಡು ಬರುತ್ತೆ. ಕಾರಣ ಕ್ಯಾಲೋರಿ ಮತ್ತು ಪ್ರೋಟೀನ್ ಎರಡರ ತೀವ್ರ ಕೊರತೆ. ದೇಹ ಅತ್ಯಂತ ಸೊರಗುವುದು, ತೂಕ ಬಹಳ ಕಡಿಮೆಯಾಗುವುದು, ಚರ್ಮ ಸುಕ್ಕುಗಟ್ಟುವುದು, ಬೆಳವಣಿಗೆ ಕುಂಠಿತವಾಗುವುದು, ದೌರ್ಬಲ್ಯತೆ ಉಂಟಾಗುವುದು ಮರಾಸ್ಮಸ್ಗೆ. ಇನ್ನು ಕ್ವಾಶಿಯಾರ್ಕರ್ ಅಂದ್ರೆ ಪ್ರೋಟೀನ್ ಕೊರತೆಯಿಂದ, ಇದು ಕೂಡ ಮರಾಸ್ಮಸ್ ಮತ್ತು ಪ್ರೋಟೀನ್ ಕೊರತೆ ಎರಡರಿಂದ, ಇದು ಏನು ಮರಾಸ್ಮಸ್ ಮತ್ತು ಕ್ವಾಶಿಯಾರ್ಕರ್ ಇವೆರಡೂ ಕೂಡ ಪ್ರೋಟೀನ್ ಕೊರತೆಯಿಂದ ಬರುವಂತದ್ದು. ಹೊಟ್ಟೆ ಉಬ್ಬಿರುವಂತೆ ಕಾಣುವುದು, ಕಾಲು ಮತ್ತು ಮುಖದಲ್ಲಿ ಊತ, ಕೂದಲಿನ ಬಣ್ಣ ಬದಲಾಗುವಂಥದ್ದು, ಚರ್ಮದ ಸಮಸ್ಯೆಗಳು, ಬೆಳವಣಿಗೆ ನಿಧಾನವಾಗುವಂಥದ್ದು. ಇನ್ನು ಈಗ ನಾವು ಪ್ರೋಟೀನ್ ಬಗ್ಗೆ ನೋಡಿ. ಇನ್ನು ವಿಟಮಿನ್ ಕೊರತೆಯಿಂದ ಬರುವ ರೋಗಗಳನ್ನ ನೋಡೋಣ. ಇದೆಲ್ಲರಿಗೂ ಗೊತ್ತಿರುತ್ತೆ, ಬಟ್ ಆದ್ರೂ ಇಂಪಾರ್ಟೆಂಟ್. ಎ ವಿಟಮಿನ್ ನಿಂದ ಬರುವಂತಹ ರೋಗ ಯಾವುದು ಅಂದ್ರೆ ರಾತ್ರಿ ಕುರುಡು, ರಾತ್ರಿ ಸರಿಯಾಗಿ ಕಣ್ಣು ಕಾಣದಿರುವುದು, ಕಣ್ಣಿನ ಒಣತನ. ಇನ್ನು B2 ಬೆರಿ ರೋಗ ಬರುತ್ತೆ, ನರಗಳ ದುರ್ಬಲತೆ, ಸ್ನಾಯುಗಳ ಸಮಸ್ಯೆ. ಇನ್ನು B3 ಇಂದ ಬರುವಂತದ್ದು, B2 ಇಂದ B1 ನಿಂದ ಬೆರಿ, B2 ಇಂದ ಫೆಲಾಗ್ರಾ, ಚರ್ಮ ಅತಿಸಾರ, ನೆನಪಿನ ಸಮಸ್ಯೆಗಳು. ಇನ್ನು B9 ಇಂದ ರಕ್ತಹೀನತೆ ಬರುತ್ತೆ ನೋಡಿ. ಬಿ ನಲ್ಲಿ B1 ಬೆರಿ, B3 ಫೆಲಾಗ್ರಾ, B9 ರಕ್ತಹೀನತೆ, ಆಯಾಸ ಮತ್ತು ದೌರ್ಬಲ್ಯತೆ. B12 ರಕ್ತಹೀನತೆ, ನರಗಳ ತೊಂದರೆ ನೋಡಿ. B9 ಮತ್ತೆ B12 ಎರಡರಿಂದ ಇದು ಬರುತ್ತೆ. ಇನ್ನು ವಿಟಮಿನ್ ಸಿ ಇಂದ ಸ್ಕರ್ವಿ ರೋಗ ಬರುತ್ತೆ, ವಸಡುಗಳಿಂದ ರಕ್ತಸ್ರಾವ, ಗಾಯ ಗುಣವಾಗಲು ವಿಳಂಬ. ವಿಟಮಿನ್ ಡಿ ರಿಕೆಟ್ಸ್ ಮಕ್ಕಳಲ್ಲಿ ಬರುವಂತದ್ದು, ಅಸ್ಟಿಯೋಲೋಮಿಯಾ ವಯಸ್ಕರಲ್ಲಿ ಬರುವಂತದ್ದು, ಮೂಳೆಗಳು ದುರ್ಬಲವಾಗುವಂಥದ್ದು. ವಿಟಮಿನ್ ಕೆ ರಕ್ತ ಹೆಪ್ಪುಗಟ್ಟುವ ಸಮಸ್ಯೆ, ಸುಲಭವಾಗಿ ರಕ್ತಸ್ರಾವ ಆಗುವಂಥದ್ದು. ಈಗ ನಾವು ವಿಟಮಿನ್ ನೋಡಿವಿ, ಪ್ರೋಟೀನ್ ನೋಡಿವಿ. ಇನ್ನು ಖನಿಜಾಂಶಗಳ ಕೊರತೆಯಿಂದ ಉಂಟಾಗುವ ರೋಗಗಳು ಯಾವುವು ಅಂದ್ರೆ ಕಬ್ಬಿಣದ ಕೊರತೆ, ಇಲ್ಲಿ ಬರುವಂತದ್ದು ರಕ್ತಹೀನತೆ, ಆಯಾಸ, ತಲೆ ಸುತ್ತು, ಉಸಿರಾಟದ ತೊಂದರೆ, ಚರ್ಮ ಬಿಳಿಯಾಗುವಂಥದ್ದು. ಇನ್ನು ಅಯೋಡಿನ್ ಕೊರತೆಯಿಂದ ಗಂಟಲ ಬೇನೆ, ಇದು ಇಂಪಾರ್ಟೆಂಟ್, ತುಂಬಾ ಸರಿ ಕೇಳಿದ್ದಾರೆ. ಅಯೋಡಿನ್ ಕೊರತೆಯಿಂದ ಗಾಯಿಟರ್ ರೋಗ ಅಂದ್ರೆ ಗಂಟಲು ಬೇನೆ, ಥೈರಾಯ್ಡ್ ಗ್ರಂಥಿ ದೊಡ್ಡದಾಗುವುದು, ಮಕ್ಕಳಲ್ಲಿ ಬುದ್ಧಿಮಾಂದ್ಯ ಅಪಾಯ. ಕ್ಯಾಲ್ಸಿಯಂ ಕೊರತೆ ರೋಗಗಳು, ಕ್ಯಾಲ್ಸಿಯಂ ಕೊರತೆಯಿಂದ ಮೂಳೆಗಳ ದುರ್ಬಲತೆ, ಆಸ್ಟಿಯೋಪೊರೋಸಿಸ್ ಬರುವಂಥದ್ದು, ಹಲ್ಲುಗಳ ಸಮಸ್ಯೆ ಬರುವಂಥದ್ದು. ಇನ್ನು ಜಿಂಕ್ ಕೊರತೆಯಿಂದ ಬರುವಂಥದ್ದು ಬೆಳವಣಿಗೆ ಕುಂಠಿತವಾಗುವಂಥದ್ದು, ಗಾಯಗಳು ನಿಧಾನವಾಗಿ
ಗುಣವಾಗುವುದು, ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುವಂಥದ್ದು. ಇನ್ನು ಪರೀಕ್ಷೆಯ ಪ್ರಮುಖ ಅಂಶಗಳು: ಪೌಷ್ಟಿಕತೆ, ಪೋಷಕಾಂಶಗಳ ಕೊರತೆ ಮತ್ತು ಅಧಿಕತೆ, ಅನೋರೆಕ್ಸಿಯಾ ನರ್ಕೋಸ, ದಪ್ಪವಾಗುವ ಭಯದಿಂದ ತಿನ್ನುವಂಥದ್ದು, ಕಡಿಮೆ ತಿನ್ನುವಂಥದ್ದು, ಬುಲಿಮಿಯಾ ಆಗ್ಲೇ ಹೇಳಿದಂತೆ ಅತಿಯಾಗಿ ತಿಂದು ನಂತರ ವಾಂತಿಯನ್ನು ಮಾಡ್ಕೊಳ್ಳುವಂಥದ್ದು, ಬಿಂಜ್ ಈಟಿಂಗ್ ಡಿಸಾರ್ಡರ್, ನಿಯಂತ್ರಣವಿಲ್ಲದೆ ಅತಿಯಾದ ಆಹಾರ ಸೇವನೆ ಮಾಡುವಂಥದ್ದು, ತಡೆಗಟ್ಟುವ ಉತ್ತಮ ಸಮತೋಲನ ಆಹಾರ, ನಿಯಮಿತ ವ್ಯಾಯಾಮ ಮತ್ತು ಮಾನಸಿಕ ಆರೋಗ್ಯ ಮಾಡುವಂಥದ್ದು. ಇನ್ನು ಸ್ನೇಹಿತರೆ, ಈ PDF ನೀವೆಲ್ಲರೂ ಕಾಯ್ದಿರ್ತಾರೆ. ಈ PDF ಯಾವಾಗ ಸಿಗುತ್ತೆ ಅಂತ. ಸ್ನೇಹಿತರೆ, ನಾಳೆ ಸಂಜೆ ಒಳಗೆ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ನಾನು ಆದಷ್ಟು ನಮ್ಮ ಟೀಮ್ಗೆ ಹೇಳ್ತಾ ಇದ್ದೀನಿ ಬೇಗ ಬೇಕು ಅಂತ. ನಾಳೆ ಸಂಜೆ ಅಂದ್ರೆ ಮ್ಯಾಕ್ಸಿಮಮ್ 3/8/2026 ಸಂಜೆ, ಸಾಧ್ಯವಾದ್ರೆ ಇವತ್ತು ಸಂಜೆ ಅಂದ್ರೆ 2ರ ಸಂಜೆನೆ ನನ್ಗೆ ಬೇಕು ಅಂತ ಹೇಳಿದ್ದೀನಿ. ಮ್ಯಾಕ್ಸಿಮಮ್ ಅಂದ್ರೆ 3ನೇ ತಾರೀಕು ನಿಮಗೆ ಕಂಪ್ಲೀಟ್ ಆಗಿ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣದ PDF ಸಿಗುತ್ತೆ. ಆರೋಗ್ಯ ಶಿಕ್ಷಣದ PDF ನಿಮಗೆ ಅವೈಲಬಲ್ ಇರುತ್ತೆ. ನಾನು ಎಲ್ರಿಗೂ ಕೂಡ 5th ಹೇಳಿದ್ದೀನಿ, ಬಟ್ ನಿಮಗೆ ಅರ್ಜೆಂಟ್ ಬೇಕು ಅಂದ್ರೆ ಅರ್ಜೆಂಟ್ ಇದಾದ್ರೆ ಸಿಗುತ್ತೆ. ಇನ್ನು ಈ PDF ಅನ್ನ ಪಡೆದುಕೊಳ್ಳೋದು ಹೇಗೆ ಅಂತ ನಿಮ್ಗೆ ಹೇಳ್ಬೇಕು ಸ್ನೇಹಿತರೆ. 9945151538 ಅಂದ್ರೆ 9944500513 ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಇದರ PDF ಅನ್ನ ನೀವು ಹೇಗೆ ತಗೊಳ್ಳೋದು ಅಂತ ಹೇಳ್ತೀನಿ ಸ್ನೇಹಿತರೆ. ಇದ್ರ PDF ಇವತ್ತೊಂದು ದಿನ ಬಿಡಿ, ಮೇ ಬಿ ಇವತ್ತು ನೈಟ್ ಸಿಗ್ಬೋದು, ನೋಡೋಣ. ಇಲ್ಲಾಂದ್ರೆ ನಾಳೆ ಈ PDF ಸಿಗುತ್ತೆ. ಯಾವುದು? ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ. ಇದಷ್ಟೇ ಅಲ್ಲದೆ ಸ್ನೇಹಿತರೆ, ನಮ್ಮ ಬಳಿ 6ರಿಂದ 10ನೇ ತರಗತಿಯ PDF ಸೋಷಿಯಲ್ ಸೈನ್ಸ್ ಇರುವಂಥದ್ದು, ಸೋಷಿಯಲ್ ಸೈನ್ಸ್ ಇರುವಂಥದ್ದು 7 to 10 ಸೋಷಿಯಲ್ ಸೈನ್ಸ್ ಇರುವಂಥದ್ದು. ಇದಾದ್ಮೇಲೆ ಕಂಪ್ಯೂಟರ್ ಇರುವಂಥದ್ದು, ಕನ್ನಡ ಇರುವಂಥದ್ದು, EVS ಕೂಡ ಇರುವಂಥದ್ದು. ಅದರ ಜೊತೆಯಲ್ಲಿ ನಿಮಗೆ ಗೊತ್ತಿರಲಿ ಸೈಕಾಲಜಿ ಕೂಡ ಇರುವಂಥದ್ದು. ಸ್ನೇಹಿತರೆ, ಯಾರಿಗಾದ್ರೂ ಈ PDF ಕೊಡಬೇಕು ಅಂದ್ರೆ ಈ ನಂಬರ್ಗೆ ಮತ್ತೆ ಆಗ್ತಾ ಇದ್ದೀನಿ 9945005138ಗೆ ಕಾಂಟ್ಯಾಕ್ಟ್ ಮಾಡಿ ಪಡ್ಕೋಬಹುದು ಅಂತ ಹೇಳ್ತಾ, ಇನ್ನು ಕ್ಲಾಸ್ ಕಡೆ ಗಮನ ಹರಿಸೋಣ. ಅಪೌಷ್ಟಿಕತೆಯನ್ನ ತಡೆಯುವ ಕ್ರಮಗಳು ಯಾವುವು ಅಂದ್ರೆ: ಸಮತೋಲನ ಆಹಾರ ಸೇವಿಸಬೇಕು, ಹಸಿರು ಸೊಪ್ಪು, ತರಕಾರಿ, ಹಾಲು, ಮೊಟ್ಟೆ, ಬೆಳೆಕಾಳು ಆಹಾರದಲ್ಲಿ ಸೇವಿಸಬೇಕು, ಅಯೋಡಿನ್ ಮುಕ್ತ ಉಪ್ಪನ್ನು ಬೆಳೆಸಬೇಕು, ಮಕ್ಕಳಿಗೆ ಮೊದಲ 6 ತಿಂಗಳು ತಾಯಿ ಹಾಲು ಮಾತ್ರ ನೀಡಬೇಕು, ಸ್ವಚ್ಛತೆ ಮತ್ತು ಸುರಕ್ಷಿತ ಕುಡಿಯುವ ನೀರನ್ನು ಬಳಸಬೇಕು, ಮಕ್ಕಳ ಬೆಳವಣಿಗೆಯನ್ನು ನಿಯಮಿತವಾಗಿ ಪರಿಶೀಲಿಸಬೇಕು. ಇನ್ನು ಇಲ್ಲಿ ರೋಗಗಳು ಮತ್ತೆ ಇದನ್ನ ಒಂದು ಚಾರ್ಟ್ ಇದೆ ನೋಡಿ. ಮರಾಸ್ಮಸ್ ಕ್ಯಾಲೋರಿ ಮತ್ತು ಪ್ರೋಟೀನ್ ಕೊರತೆಯಿಂದ, ಕ್ವಾಶಿಯರ್ಕರ್ ಪ್ರೋಟೀನ್ ಕೊರತೆಯಿಂದ ನೋಡಿ, ಕ್ಯಾಲೋರಿ ಮತ್ತು ಪ್ರೋಟೀನ್ ಕೊರತೆಯಿಂದ ಮರಾಸ್ಮಸ್, ಬರೀ ಪ್ರೋಟೀನ್ ಕೊರತೆಯಿಂದ ಕ್ವಾಶಿಯರ್ಕರ್, ವಿಟಮಿನ್ ಎ ಕೊರತೆಯಿಂದ ರಾತ್ರಿ ಕುರುಡು, ವಿಟಮಿನ್ B1 ರಿಂದ ಬೆರಿಬೆರಿ, ವಿಟಮಿನ್ ಸಿ ಇಂದ ಸ್ಕರ್ವಿ, ವಿಟಮಿನ್ ಡಿ ಇಂದ ರಿಕೆಟ್ಸ್, ಕಬ್ಬಿಣ ಕೊರತೆಯಿಂದ ರಕ್ತಹೀನತೆ, ಅಯೋಡಿನ್ ಕೊರತೆಯಿಂದ ಗಂಟಲು ಬೇನೆ ರೋಗಗಳು ಬರುವಂತದ್ದು. ಇನ್ನು ಸ್ನೇಹಿತರೆ, 4ನೇ ಚಾಪ್ಟರ್ ಯಾವ್ದಪ್ಪ ಅಂದ್ರೆ ಸಂತಾನೋತ್ಪತ್ತಿ ಆರೋಗ್ಯ ಎನ್ನುವಂಥದ್ದು. ಇದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ಮ ಮುಂದೆ ಇಡ್ತಾ ಇರ್ತೀನಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ತಪ್ಪದೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಟೀಚರ್ಸ್ ಹುದ್ದೆಗಳಿಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ಅವರಿಗೆ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಧನ್ಯವಾದಗಳು. ಜೈ ಕರ್ನಾಟಕ.